ಯಾದಗಿರಿ ಜಿಲ್ಲೆಯಲ್ಲಿ 127 ಕಂದಮ್ಮಗಳು ಸತ್ತಿದೆ. ಆ ಎಲ್ಲ ಸತ್ತಿರ್ತಕ್ಕಂಥವ್ರೆಲ್ಲರೂ ಬಡವ್ರ ಮಕ್ಕಳೇ. ನನ್ನ ಜಿಲ್ಲೆಯಲ್ಲಿ 127 ಹುಟ್ಟಿರ್ತಕ್ಕಂಥ ಮಕ್ಕಳು 24 ತಾಸಿನಾಗ ಸತ್ತಿರ್ತಕ್ಕಂಥದ್ದಿದೆ ಅಧ್ಯಕ್ಷರೇ. ಬಾಣಂತಿಯರ ಸಾವು ಬಗ್ಗೆ 8 ದಿನ ಆಯ್ತು ಅಧ್ಯಕ್ಷರೇ ಸದನದಲ್ಲಿ. ಇನ್ನೂ ಆಯೋಗ ರಚನೆ ಮಾಡ್ತಾರಂತ, ಇನ್ನು ಎನ್ಕ್ವೈರಿ ಮಾಡ್ತಾರಂತ. 5 ಜನ ಸತ್ತ ಮೇಲೆ ಇನ್ನೆಷ್ಟು ಜನ ಸತ್ತ ಮೇಲೆ ಆಯೋಗ ಮಾಡ್ತಾರ ಅಧ್ಯಕ್ಷರೇ? ಇನ್ನು ಎಷ್ಟು ಜನ ಸಾಯ್ತಾರೋ ಗೊತ್ತಿಲ್ಲ. ಅವ್ರು ಸಾಯೋರು ಯಾರು ಶ್ರೀಮಂತರಲ್ಲ ಅಧ್ಯಕ್ಷರೇ, ಎಲ್ಲರೂ ಬಡವರು ಮಕ್ಕಳೇ. ಒಂದು 10 ತಾಸು 3 ಫೇಸ್ ಕರೆಂಟ್ ಕೊಟ್ರೆ ಅಧ್ಯಕ್ಷರೇ, ಸರ್ಕಾರದಾಗ ಇರ್ತಕ್ಕಂಥವ್ರ ಭಾಗದಾಗ ಫೋಟೋ ಹಾಕ್ತಾರ ಅಧ್ಯಕ್ಷರೇ. ಕೇಳಕ್ ಯಾರು ಇಲ್ಲ, ಆಡಳಿತ ಪಕ್ಷದಾಗೂ ಇಲ್ಲ, ವಿರೋಧ ಪಕ್ಷದಾಗಿಲ್ಲ. ಇದು ನನ್ನ ಪರಿಸ್ಥಿತಿ, ನನ್ನ ಭಾಷಣದ ಪರಿಸ್ಥಿತಿ ಅಧ್ಯಕ್ಷ. ಜನಕ್ಕೇನೇನೋ ಕನಸುಗಳು ಹೇಳಿ ಬಂದೀವಿ ನಾವು. ನಿಮ್ ಊರಿಗೆ ಅದು ಮಾಡ್ತೀವಿ, ನಿಮ್ ತಾಂಡಕ್ಕೆ ಇದು ಮಾಡ್ತೀವಿ, ನಿಮ್ ಗ್ರಾಮಕ್ಕೆ ಇದು ಮಾಡ್ತೀವಿ ಅಂತ ತಿಳ್ಕೊಂಡು ನಾವೇನು ಮಾಡಕ್ ಆಗ್ಲಾರ ಪರಿಸ್ಥಿತಿಗೆ ಇವತ್ತು ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದಿದೆ. ನಾನು ಇವತ್ತು ನನ್ನ ಭಾಷಣ ಮುಗಿಯವರೆಗೂ ಅಧ್ಯಕ್ಷರೇ, ನಾನು ಯಾವುದೇ ಅನುದಾನ ಕೇಳಂಗಿಲ್ಲ, ನನಗಿದು ಕೊಡೆ ಅಂತ ನಾನು ಕೇಳಂಗಿಲ್ಲ. ವಾಸ್ತವಾಂಶಗಳನ್ನ ಮಾತ್ರ, ಕೆಲವು ವಿಚಾರಗಳನ್ನ ಹೇಳ್ತೀನಿ. ಅದಕ್ಕೆ ಹೇಳಿದ್ದು, ಇವತ್ತು ಮಾತಾಡಿದ್ದು ಟಿವಿ ಪೇಪರ್ದಾಗ ಹೇಳ್ತಾರ, ಕ್ಷೇತ್ರದಾಗ ಸ್ಟೇಟಸ್ ಇಡ್ತಾರ, ನನ್ನ ಓ ಅಂತ ತಿಳ್ಕೊಂಡು ಇವತ್ತೊಂದೇ ದಿನ ಹೀರೋ ಆಗ್ತೀನಿ ನಾನು ಅಷ್ಟೇ. ಮತ್ತು 1 ವರ್ಷ ಆದ್ಮೇಲೆ ಇವತ್ತು ಬೆಳಿಗ್ಗೆ ಬರುವಾಗ ಏರ್ಪೋರ್ಟ್ನಾಗ ಒಬ್ಬ IAS ಅಧಿಕಾರಿ ಹೆಸರು ಹೇಳದ್ದಾಡ ಅಧ್ಯಕ್ಷರೇ. ಬೆಂಗಳೂರಿನಿಂದ ಬೆಳಗಾವಕ್ಕೂ ಬರುವಾಗ ಒಬ್ಬ IAS ಅಧಿಕಾರಿ ಅಭಿ 1 ಸಾಲ್ ತಕ ಇದರ ಆತೇನ ಅಭಿ 5 ದಿನ ರೈತೆ ಅಂತ ತಿಳ್ಕೊಂಡು ಹೇಳಿದ್ರು ಅಧ್ಯಕ್ಷರು. ಇದು ನಮ್ಮ ಪರಿಸ್ಥಿತಿ ಅಧ್ಯಕ್ಷರು, ಇದು ನಮ್ಮ ಪರಿಸ್ಥಿತಿ. ಬೆಳಗ್ಗೆ ನಾನೇನ್ಪತ್ತಂದ್ರೆ ಆ ಫ್ಲೈಟ್ ನಾಗ ಬರುವಾಗ ಏನ್ಪತ್ತಂದ್ರೆ ಕಣ್ಣೀರಿಡೋದು ಒಂದೇ ಇತ್ತು. ನನ್ನ ಪಕ್ಕದಾಗ ಅನೇಕ ಸಚಿವರು ಶಾಸಕರು ಕೂತಿದ್ರು. ಅವ IAS ಅಧಿಕಾರಿ ಹೇಳ್ತಾರ, ಅಗಲೇ ಸಾಲ್ ಆತೆ ಅಭಿ ಕ್ಯಾ ಸಾಲ್ ನೈ ಆತೆ ಇದಾರ ಅಂದ್ರೆ ಏನ್ ಅರ್ಥ ಇದು? ಇಲ್ಲೆಲ್ಲ ಹೇಳ್ತಾರ ಅಧ್ಯಕ್ಷರೇ, ಬೆಳಗಾವಿ ಸೆಷನ್ ಶಾಸಕರು ಸಚಿವರ ಆತಿಥ್ಯ ಹೆಸರಲ್ಲಿ ಅಧಿಕಾರಿಗಳಿಂದ ಹಣ ವಸೂಲಿ ದಂಧೆ. ನಾನು ಹೇಳ್ತೀನಿ ಅಷ್ಟೇ ಅಧ್ಯಕ್ಷರು, ಬೇರೆ ಏನು ಮಾತಾಡಂಗಿಲ್ಲ. ಬಹಳ ಜನ ಶಾಸಕರು ಸಚಿವರು ಶಾಸಕರೆಲ್ಲ ಹೇಳ್ತಿದ್ರು ನಮಗೆ ಉದ್ಯೋಗ ಬೇಕು. ನನಗಿಲ್ಲೊಬ್ರು ಮಂಗಳೂರಿನ ಒಬ್ಬ ಶಾಸಕರು ಸ್ನೇಹಿತ ಮಿತ್ರರು ಹೇಳಿದ್ರು, ಶರಣಗೌಡ, ನಿಂಬಲ್ಲಿಂದ ಎಷ್ಟೋ ಜನ ಶಾಸಕರು ಸಚಿವರು ಮಂತ್ರಿಗಳಾಗಿ ನಿಮ್ಮ ಕ್ಷೇತ್ರದಿಂದ ಡೆಲ್ಲಿ ತನ ಹೋದವ್ರು ಏನ್ಪತ್ತಾರೆ, ಬೇರೆ ಬೇರೆ ರಾಜ್ಯದಾಗ ಬೇರೆ ಬೇರೆ ದೇಶದಾಗ ಫ್ಯಾಕ್ಟರಿಗಳು ಮಾಡ್ಯಾರ. ಅದಕ್ಕೆ ನೀವು ಹಿಂದುಳಿದ್ರು ನಿಮ್ ಭಾಗದಾಗ ಇರ್ತಕ್ಕಂಥ ಶ್ರೀಮಂತರು ಸಚಿವರು ಶಾಸಕರು ನೀವೇ ಹೇಳಿ ಕೈಗಾರಿಕೆಗಳು ಮಾಡ್ಕೊಂಡ್ರೆ ನಂಬಲ್ಲಿ ಯಾರು ನೀವು ದುಡಿಯೋದು ಬರೋದು ಬೇಕಾಗಿಲ್ಲ ಅಂತ ಹೇಳಿದ್ರು. ಸತ್ಯವಾದ ಮಾತು ಅಧ್ಯಕ್ಷರೇ ಇದು. ಇವತ್ತು ಇಡೀ ಕಲ್ಯಾಣ ಕರ್ನಾಟಕದಾಗ, ಉತ್ತರ ಕರ್ನಾಟಕದಾಗ ಎಲ್ಲಾ ಕಡೆನೂ ಫ್ಯಾಕ್ಟರಿಗಳು ಕೊಟ್ಟರು. ಕೈಗಾರಿಕಾ ಸಚಿವರು MB ಪಾಟೀಲ್ ಅವರು ಇಲ್ಲ, ಕೇವಲ ಯಾದಗಿರಿಗೆ ಒಂದೇ ಯಾವ ಕೈಗಾರಿಕೆಗಳು ಕೊಟ್ಟಿಲ್ಲ. ನನ್ನ ಮೇಲೆ ದ್ವೇಷನೋ ಅಥವಾ ಏನ್ಪಂತಂದ್ರೆ ಜಿಲ್ಲೆ ಮೇಲೆ ದ್ವೇಷನೋ ಗೊತ್ತಿಲ್ಲ ಅಧ್ಯಕ್ಷರು. 3 ವರ್ಷದಲ್ಲಿ 2079 ಬಾಣಂತಿಯರ ಸಾವು. ಬಾಣಂತಿಯರ ಸಾವು ಬಗ್ಗೆ 8 ದಿನ ಆಯ್ತು ಅಧ್ಯಕ್ಷರೇ ಸದನದಲ್ಲಿ. ಸರ್ಕಾರ ಇನ್ನೂ ಕಮಿಷನ್ ಮಾಡಿದೆ, ನಾವು ಆಯೋಗ ಮಾಡಿವೆ ಅಂತ ತಿಳ್ಕೊಂಡು ಹೇಳ್ತಾರ. ಸತ್ರ 5 ಜನ ತಾಯಂದ್ರು. ಇನ್ನೂ ಆಯೋಗ ರಚನೆ ಮಾಡ್ತಾರಂತ, ಇನ್ನು ಎನ್ಕ್ವೈರಿ ಮಾಡ್ತಾರಂತ. 5 ಜನ ಸತ್ತ ಮೇಲೆ ಇನ್ನೆಷ್ಟು ಜನ ಸತ್ತ ಮೇಲೆ ಆಯೋಗ ಮಾಡ್ತಾರ ಅಧ್ಯಕ್ಷರೇ? ಯಾತಕ್ಕಾಗಿ ಸತ್ರು? 8 ದಿನ ಆಯ್ತು ಇವತ್ತಿಗೆ. ಈ ಕಡೆಯವರಿಗೂ ಹೇಳ್ತೀನಿ, ಈ ಕಡೆಯವರಿಗೂ ಹೇಳ್ತೀನಿ ಅಧ್ಯಕ್ಷರೇ, ಕೇಳಕ್ ಯಾರು ಇಲ್ಲ, ಆಡಳಿತ ಪಕ್ಷದಾಗೂ ಇಲ್ಲ, ವಿರೋಧ ಪಕ್ಷದಾಗಿಲ್ಲ. ಇದು ನನ್ನ ಪರಿಸ್ಥಿತಿ, ನನ್ನ ಭಾಷಣದ ಪರಿಸ್ಥಿತಿ ಅಧ್ಯಕ್ಷರೇ. ಈ ಸತ್ತಿರ್ತಕ್ಕಂಥ ತಾಯಿಯಂದ್ರಿಗೆ ಪರಿಹಾರ ಘೋಷಣೆ ಮಾಡಿದ್ರು ಅಧ್ಯಕ್ಷರೇ. ಇವ್ರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳ ಪರಿಸ್ಥಿತಿ ಏನು ಅಧ್ಯಕ್ಷರೇ? ಯಾತಕ್ಕಾಗಿದಾಯ್ತು? ಕೇವಲ ಸರ್ಕಾರ ತಗಬಾರ್ದಾಗಿರ್ತಕ್ಕಂಥ ಮೆಡಿಸಿನ್ಗಳು ತಗೊಂಡು ಇವತ್ತು ತಾಯಿಯಂದ್ರೆ ಸತ್ತಿರ್ತಕ್ಕಂಥದ್ದು. ಇದು ಏನಪ್ಪಂತಂದ್ರೆ ಅವರ ಶಾಪ ನಮಗ್ ತಗಲುತ್ತೆ ಅಧ್ಯಕ್ಷರೇ. ನಾವು ಇದೇ ತರ ಏನಾದ್ರೂ ಮುಂದಿನ ಪೀಳಿಗೆಗೆ ಇದೇ ತರದ್ದು ನಾವೇನ್ಪಂತಂದ್ರೆ ಉತ್ತರ ಕರ್ನಾಟಕದ ಬಗ್ಗೆ ಸರ್ಕಾರಗಳು ಈ ತರದ್ ಎಲ್ಲ ಸರ್ಕಾರಗಳ ಅಧ್ಯಕ್ಷರೇ ಧೋರಣೆಗಳು ಇದೇ ತರ ಆದ್ರೆ ಮುಂದೆ ನಾವು ಓಟ್ ಕೇಳಕ್ ಹೋದಾಗ ಜನ ನಮ್ಮನ್ನು ಸೂಟಿಟ್ಟು ಬಂದೂಕಿಟ್ಟು ಹೊಡಿತಾರೆ ಅಧ್ಯಕ್ಷರೇ. ದಯಮಾಡಿದ್ರೆಲ್ಲ ತಿಳ್ಕೋಬೇಕಾಗ್ತದೆ.